ಕ್ವಶನ್ ನೋಡ್ಕೊಳ್ಳಿ. ಬಿ ಮ್ಯಾಟ್ EC 301 ಮಾಡಲ್ ಕ್ವಶನ್ ಪೇಪರ್ 2 ಮಾಡಲ್ 1 1C ಕ್ವಶನ್. Obtain the constant term and the first coefficient of cosine and sine terms in the Fourier series expansion for the following data. ನೋಡಿ ಇಲ್ಲೇನು ಮಾಡಬೇಕು, ಫೋರಿಯರ್ ಸೀರೀಸ್ up to first harmonic is given by y is equal to ಬರ್ಕೋಬೇಕು a0 by 2 plus a1 cos pi x by l plus b1 sin pi x by l ಅಂತ ಬರ್ಕೋಬೇಕು. ಯಾವಾಗ ಈ ಥರ ಮಾಡಬೇಕು ಅಂದರೆ ಎಕ್ಸ್ ವ್ಯಾಲ್ಯೂ 0 1 2 3 4 5 ಆ ಥರ ಕೊಟ್ಟರೆ ಮಾತ್ರ ಈ ಥರ, ಇಲ್ಲಾಂದರೆ a1 cos x plus b1 sin x ಸಾಕು. ಈಗ ಎಲ್ಲನ ಫೈನ್ ಮಾಡಬೇಕು. ವಿ ಹ್ಯಾವ್ ಎಲ್ಗೆ ಫಾರ್ಮುಲಾ ಒಂದು b ಮೈನಸ್ a ಬೈ 2. ಇಲ್ಲಿ ಎಲ್ ಅಂದರೆ ಇಲ್ಲಿ ಎಕ್ಸ್ ವ್ಯಾಲ್ಯೂಗೂ ಒಂದು 0 to 6 ಇದೆ. ಅಂದರೆ 6 ಒಂದೊಂದ್ಸತಿ 6 ಕೊಡ್ತಾರೆ, 6ಗೆ 9 ಕೊಡ್ತಾರೆ ವೈ ವ್ಯಾಲ್ಯೂ. ಅಂದರೆ ಪಿರಿಯಾಡಿಕ್ಕು ಬಿಟ್ವೀನ್ 0 to 6 ಅರ್ಥ ಆಗ್ತಿದೆ. ಅದಕ್ಕೆ ನಾವು ಎಲ್ಲ ಇದು ಬಿ ಬಂದು 6 ಯಾವಾಗಲೂ ಇದರ 4 ಜ್ಞಾಪಕ ಇಟ್ಕೊಳ್ಳಿ. ಇಲ್ಲಿ ಬಡ್ಕೊಡ್ತೀನಿ, ಎಲ್ ಈಸ್ ಈಕ್ವಲ್ ಟು b ಮೈನಸ್ a ಬೈ 2 ಫಾರ್ಮುಲಾ. ಇಲ್ಲಿ ಎ ಅಂದರೆ 0, ಬಿ ಅಂದರೆ 6, ಇದು ಜ್ಞಾಪಕ ಇಟ್ಕೋಬೇಕು ರಫ್ ವರ್ಕ್. ಎಲ್ ಈಸ್ ಈಕ್ವಲ್ ಟು b ಮೈನಸ್ a ಬೈ 2 ಅಂದರೆ 6 ಮೈನಸ್ 0 ಬೈ 2 ಈಸ್. ಈಗ therefore y ಈಸ್ ಈಕ್ವಲ್ ಟು, ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕು, y ಈಸ್ ಈಕ್ವಲ್ ಟು a0 ಬೈ 2 ಪ್ಲಸ್ a1 cos by x by l ಅಂದರೆ 3, b1 sin by x by l ಅಂದರೆ 3. ಟೇಬಲ್ ಯಾವ ಥರ ಮಾಡಬೇಕಂದ್ರೆ ಫಸ್ಟ್ ಎಕ್ಸ್ ಬರ್ಕೊಳ್ಳಿ, ವೈ ಬರ್ಕೊಳ್ಳಿ, ಆಮೇಲೆ a1 ಬದಲು y ಹಾಕಿ, ಏನಾಗುತ್ತೆ y cos by x by 3. b1 ಜಾಗದಲ್ಲಿ y ಹಾಕಿ, y sin by x by 3. ಇಲ್ಲಿ ಎಕ್ಸ್ ವ್ಯಾಲ್ಯೂ ಬಂದು 0 1 2 3 4 5. ವೈ ವ್ಯಾಲ್ಯೂಸ್ ಬಂದು 9 18 24 28 26 20. ಈಗ ಇದು ಕ್ಯಾಲ್ಸಿಯಂ ಜ್ಞಾಪಕ ಇಟ್ಕೊಳ್ಳಿ. Calci should be in radian. ಪೈ ಇಲ್ಲಿ ನೋಡಿ, ಇಲ್ಲಿ ಪೈ ಈಕ್ವೇಶನ್ ಅಲ್ಲಿ ಫೈನ್ ಮಾಡೋದ್ರಲ್ಲಿ ಪೈ ಬಂದರೆ ಅಥವಾ ಎಕ್ಸ್ ಜಾಗದಲ್ಲಿ ಪೈ ಬಂದರೆ ಪೈ ನೋಡಿದ್ರೆ ಸಾಕು, ರೇಡಿಯನ್ದಲ್ಲಿ ಇಟ್ಕೊಳ್ಳಿ. ಆಮೇಲೆ ಫಿಕ್ಸ್ ಟು 4 days, ಫಿಕ್ಸ್ ಟು 4 days. ಇದರ ಇದು ಬರೆಯಕ್ಕೆ ಹೋಗ್ಬಿಡಿ, ನಿಮಗೆ ಗೊತ್ತಾಗ್ಲಿ ಅಂತ ಬರೀತಾರೆ ಅಷ್ಟೇ. ನೋಡಿ ಕ್ಯಾಲ್ಸಿಲಿ ಮತ್ತೆ ಏನು ಟೈಪ್ ಮಾಡಬೇಕು, y cos pi x by 3, y cos ಈ ಥರ ಕ್ಯಾಲ್ಸಿಯಲ್ ಟೈಪ್ ಮಾಡಬೇಕು. ಕೋಲನ್ ನೋಡೋದು y sin pi x by 3 ಅಂತ ಟೈಪ್ ಮಾಡ್ಕೋಬೇಕು. ಫಸ್ಟ್ ಏನು ಮಾಡೋಣ, ಎಸ್ ಸಿ ಹೊಡೆಯೋಣ, ಶಿಫ್ಟ್ ಮೋಡ್ ರೇಡಿಯನ್ ಅಂದರೆ 4, ಆಮೇಲೆ ಶಿಫ್ಟ್ ಮೋಡ್ 6 4 ಡೆಸಿಮಲ್. ಕ್ಯಾಲ್ಸಿಯಲಿ ಈ ಥರ ಟೈಪ್ ಮಾಡ್ಕೋಬೇಕು. ಆಲ್ಫಾ ವೈ ಕಾಸ್ ಶಿಫ್ಟು ಇದು ಹೊಡೆದ್ರೆ ಪೈ ಬರುತ್ತೆ. ಎಕ್ಸ್ ಬೈ 3 ಅಂದರೆ ಆಲ್ಫಾ ಎಕ್ಸ್ ಕೆಳಗಡೆ 3 ಕ್ಲೋಸ್ ಬ್ರಾಕೆಟ್, ಆಲ್ಫಾ ಇಂಟೆಗ್ರಲ್ ಆಲ್ಫಾ ವೈ ಸೈನ್ ಶಿಫ್ಟು ಪೈ ಎಕ್ಸ್ ಬೈ 3. ಇಲ್ಲಿ ಕ್ಯಾಲ್ಕುಲೇಟ್ ಹೊಡಿಬೇಕು. ಇಲ್ಲಿ ವೈ ವ್ಯಾಲ್ಯೂ ಇದು, ಎಕ್ಸ್ ವ್ಯಾಲ್ಯೂ ಇದು. ವೈ ವ್ಯಾಲ್ಯೂ ಬಂದು 9, ಎಕ್ಸ್ ಬಂದು 0, ಆನ್ಸರ್ ಬಂದು 9.
1. ಆನ್ಸರ್ ಬಂದು 9. ಒಂದು 15.5885. y24 x2 minus 12 20.7846. Y value 28, x value 3 minus 28. Y value 26, x value 4, minus 13. Minus 22.5167. Y value 20, x value 5, 10, minus 17.320. ಆಮೇಲೆ ಇದು ಮೂರು ಆ್ಯಡ್ ಮಾಡಿ, 9 ಪ್ಲಸ್ 18 ಪ್ಲಸ್ 24 ಪ್ಲಸ್ 28 ಪ್ಲಸ್ 26 ಪ್ಲಸ್ 25. ಆಮೇಲೆ ಇದನ್ನ ಆ್ಯಡ್ ಮಾಡಿ, 9 ಪ್ಲಸ್ 9 ಮೈನಸ್ 12, ಆಮೇಲೆ ಮೈನಸ್ 28 ಮೈನಸ್ 13 ಪ್ಲಸ್ 10 to minus 25 ಬರುತ್ತೆ. ಆಮೇಲೆ ಇದನ್ನ ಆ್ಯಡ್ ಮಾಡೋಣ, 15.5885, 20.7846, minus 22.5167, minus 17.320, minus 3.464. ಏನು ಮಾಡಬೇಕು, A0ನ ಫೈಂಡ್ ಮಾಡಬೇಕು. A0ಗೆ ಫಾರ್ಮುಲಾ ಒಂದು 2/n ಸಮೇಷನ್ ಆಫ್ y. ಇಲ್ಲಿ n ಅಂದರೆ 1 2 3 4 5 6, n ಅಂದರೆ 6. ಸಮೇಷನ್ ಆಫ್ y ಬಂದು 120. 2/6 into 125, 41.3667. A1ಗೆ ಫಾರ್ಮುಲಾ 2/n summation of y cos by x by 3. n ಅಂದರೆ 6, y cos by x by 3 ಅಂದರೆ minus 25. minus 25 ಹಾಕೋದು, minus 8.3333. V1 2/n summation of y sin pi x by 3. by sin pi x by 3 ಅಂದರೆ minus 3.4641, minus 3.464, minus 1.1547. ಇಷ್ಟೇ ಆನ್ಸರ್.